ಗೈಸ್, ನಾನು ಪೂರ್ಣಿಮಾ. ಗೈಸ್, ಏನು ಗೊತ್ತಾ, ನಾನು ತುಂಬ ದಿನದಿಂದ ನನಗೆ ಇದು ವೀಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ನಾನು ತುಂಬ ದಿನದಿಂದ ಈ ವಿಷಯದ ಬಗ್ಗೆ ನಾನು ತುಂಬ ಡಿಸ್ಕಸ್ ಮಾಡ್ತಾಯಿದ್ದೆ ಮತ್ತು ಫ್ರೆಂಡ್ಸ್ ಹತ್ರ ಕೇಳ್ತಾ ಇದ್ದೆ, ನ್ಯೂಸ್ ನೋಡ್ತಾ ಇದ್ದೆ. ಬೀದಿ ನಾಯಿಗಳಿಗೋಸ್ಕರ ಹೈಕೋರ್ಟು ಕೆಲವೊಂದು ರೂಲ್ಸ್ಗಳು, ಬೀದಿ ನಾಯಿಗಳು ಇರಬಾರ್ದು, ಸಿಟಿಗಳಲ್ಲಿ ಇರಬಾರ್ದು, ಅಥವಾ ಕೆಲವೊಂದು ನಾರ್ಮಲ್ ಸಿಟಿಗಳಲ್ಲಿ ಬೀದಿ ನಾಯಿಗಳು ಪ್ರಾಬ್ಲಮ್ಗಳು ಜನಕ್ಕೆ ಹೆಚ್ಚಾಗ್ತಿದೆ ಅಂತ ನಾನೊಂದು ವಿಡಿಯೋ ನೋಡಿದೆ. ಮೋಸ್ಟ್ಲಿ ಈ ಥರ ರೂಲ್ಸ್ ಎಲ್ಲ ಬಿಡುಗಡೆ ಮಾಡ್ತಾರಲ್ಲ, ಅವರು ವಾಕಿ ಹೋದಾಗ ಮೋಸ್ಟ್ಲಿ ನಾಯಿ ಬಂದವ್ರಿಗೆ ಕಚ್ಚಿರಬೇಕು, ಅದು ನಾರ್ಮಲಾಗಿ ಕಚ್ಚಿದೆ ಅಂತ ಯಾರು ಯೂಟ್ಯೂಬರ್ಸಲ್ಲಿ ನ್ಯೂಸಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ. ಇವ್ರು ಬಂದು ಎಲ್ಲೋ ಮೇನ್ ಪಾಯಿಂಟಿಗೆಲ್ಲೋ ಕಚ್ಚಿರಬೇಕು, ಹಾಗೆ ಹೀಗೆ ಅಂತ ತುಂಬ ಮಾತಾಡ್ತಾ ಇದ್ದೆ. ಬಟ್ ಅದರಿಂದ ನಾಯಿಗಳು ಕಚ್ಚಿ, ಬೀದಿ ನಾಯಿಗಳೇ ಕಚ್ಚಿ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ 2 ಹುಡುಗಿಯರು ಸತ್ತೋಗ್ತಾರೆ. ನಾಯಿಗಳಿಗೆ ಕಾಯಿಲೆಗಳಿರುತ್ತೆ, ಅದು ಬಂದು ಮನುಷ್ಯನ ಕಚ್ಚುತ್ತೆ. ಇಲ್ಲ ನೈಟ್ ಟೈಮಲ್ಲಿ ಬೈಕ್ ಓಡಿಸುವಾಗ ಬೈಕ್ ಅಡಿಗೆ ನಾಯಿಗಳು ಬರುತ್ತೆ. ನಾನು ಒಂದ್ಸಲ ಬೈಕಲ್ಲಿ ಹೋಗುವಾಗ ನಮ್ಮ ಬೈಕ್ ಅಡಿಗೂ ಅದು ಬಂದಿತ್ತು ನಾಯಿ. ಅದ್ರ ಚರ್ಮ ಹೇಗಂತ ಹೇಳಿದರೆ ಒಂಥರ ಎಣ್ಣೆ ಥರ ಫೀಲ್, ಅದು ಆಯಿಲಿ ಫೀಲ್. ಅದು ಬೈಕ್ ಚಕ್ರ ಹಿಂಗಾಗತ್ತೆ, ಅರ್ಥ ಆಯ್ತಾ? ಅಂದರೆ ಬೈಕ್ ನಾರ್ಮಲ್ ಆಗಿ ಹತ್ತೋಗಲ್ಲ, ಅದ್ರ ಮೈ ಈ ಥರ ಆಗುತ್ತೆ. ಸೊ ಚಕ್ರ ಹೋಗುವಾಗ ಈ ಥರ ಆಗೋದ್ರಿಂದ ಸ್ಕಿಡ್ ಆಗುತ್ತೆ ಬೈಕು. ನಾಯಿಗಳು ಬೈಕ್ ಅಡ್ಡ ಬರೋದು, ಇದರಿಂದ ಜನ ಸಾಯ್ತಾರೆ. ಸೊ ನಾಯಿಗಳಿಗೆ ಹೇಳಿ ತುಂಬ ಇವಾಗ ಹೀರೋಯಿನ್ಸ್ಗಳು, ಸೆಲೆಬ್ರಿಟಿಗಳು ಎಲ್ಲ ಕೋರ್ಟ್ ಈ ಥರ ಒಂದು ರೂಲ್ಸ್ನ ಬಿಡುಗಡೆ ಮಾಡೋದಕ್ಕೆ ತುಂಬ ಮಾತಾಡಿದ್ರಿ. ಏನಂತ ಹೇಳಿದ್ರು, ಒಂದು ಸ್ಮಾಲ್ ವಿಷಯ ಆಯಿತಾ, ಮನೆಯಲ್ಲಿ ಹೈಬ್ರಿಡ್ ನಾಯಿಗಳನ್ನು ಅಥವಾ ಬ್ರೀಡ್ ನಾಯಿಗಳನ್ನು ಸಾಕೋದು ಬೇರೆ, ಬೀದಿಲಿ ಬೆಳೆಯುವ ನಾಯಿಗಳು ಬೇರೆ. ಮನೇಲಿ ಸಾಕೋದು ತುಂಬ ಈಸಿ, ಆ ನಾಯಿಗಳು ಹೇಗಿರುತ್ತೋ ಬೀದಿಲಿರುವ ನಾಯಿಗಳು ಹಾಗಿರಲ್ಲ. ಸೊ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಹಾಗಂತ ಕೋರ್ಟ್ ಬಿಡುಗಡೆ ಮಾಡಿರುವಂತಹ ಕೆಲವೊಂದು ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ತಪ್ಪಂತ ನಮಗೆ ಹೇಳೋಕ್ಕಾಗಲ್ಲ. ಸೊ ಇದನ್ನ ನಾನು ನಿಮಗೆ ಹೇಳಬೇಕಾಗಿದೆ. ಇದು ನಾರ್ಮಲ್ ಆಗಿ ಗೊತ್ತಿರುತ್ತೆ ಎಲ್ಲರಿಗೂ. ತುಂಬ ಫ್ರೆಂಡ್ಸ್ ಎಲ್ಲ ಈ ಥರ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದಕ್ಕೆ ನಾನು ಈ ಥರ ಒಂದು ವಿಷಯನ ಜನರಿಗೆ ಹೇಳೋಕ್ಕೆ ನಾನು ವಿಡಿಯೋ ಮಾಡಿರೋದು. ಬೈ ಬೈ.